ಹೆಸರು? ನನ್ನ ಹೆಸರು ನಾಗರಾಜು ಅಣ್ಣ ಇದು ಯಾವ ಊರು? ದೇವ್ರದೊಡ್ಡಿ ಅಣ್ಣ. ಹಾಂ ದೇವ್ರದೊಡ್ಡಿ ಅನ್ಯಾಪುರ ಫಸ್ಟು ಹಾಂ ಕೈಲಂಕಿ ಹೋಗ್ಲಿ ಹಾಂ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ. ಇದ್ರ ಹೆಸರು ಅಣ್ಣ? ಮಧುಕೃಷ್ಣ ಅಂತ ಕಳ್ದಿವ. ಇದು ಯಾವ ಊರಿ ಮಗ ಅಣ್ಣ? ಇದು ಹಳೆ ಕರ್ನಾಟಕ ಚೆಲುವ ಮಗ. ಕನ್ಸಲ್ಕ್ ವರಿ ಕೊಟ್ಟಿದ್ದಲ್ಲ ಹಾಂ ವರಿ ತಿರೋದಿಲ್ಲ ಅದ್ರ ಮಗ. ಈಗ ನಂಬರ್ 1 ಕರ್ನಾಟಕ ಚೆಲುವ ತಿರೋದಿಲ್ಲ ಹಾಂ ಅಣ್ಣ. ಅದ್ರ ತಮ್ಮನೆ ಅಂತ ಒಂದು ಲೆಕ್ಕ ಹೊಸ ಬೇರೆ ಬೇರೆ ಹಾಂ ವರಿ ಒಂದವರಿ ಬಿಡ್ತು ಅಣ್ಣ. ಇದು ಎಷ್ಟೆಲ್ಲ ಆಗೈತೆ ಅಣ್ಣ? ಇದು ಈಗ ಎರಡಲ್ಲ ಇದ್ವಿ ಹಸಗಳು ಬಿಡ್ತಿದ್ದೀರಣ್ಣ? ಹೊಸ ಕ್ರಾಸಿಂಗ್ ಮಾಡ್ತಾ ಕರ ಉಟ್ಬಿಟ್ಟವಣ. ಕರ ಹುಟ್ಟವ ರಿಸಲ್ಟ್ ಚೆನ್ನಾಗೈತೆ ಅಣ್ಣ? ಕರ ಉಟ್ಬಿಟ್ಟವ ಎಲ್ಲ ಓರ್ಗರನ ಹೆಣ್ಗರ ಜಾಸ್ತಿ ಅಣ್ಣ? ಎರಡು ಹೆಣ್ಗರ ಹುಟ್ಟವೆ. ಹಾಂ ಇದ್ರ ಮೂರನೇದು ಒಂದು ಕರ ಸತೈತು. 3 ಹೆಣ್ಗರನೆ. 3 ಹೆಣ್ಗರ ಹುಟ್ಟೈತೆ ಅಣ್ಣ. ಚೆನ್ನಾಗಿ ಲೈನಲ್ಲಿ ಲೆಂತ್ ಹುಟ್ಟೈತೆ ಅಣ್ಣ? ಲೈನಲ್ಲಿ ಎಂತ ಹುಟ್ಟವೆ. ಆಮೇಲೆ ಜಾತಿ ಒಳಗೆ ಫುಲ್ ಮನಿ ಓ ಎಲ್ಲ ಸಾವಿರ ಮಾತಾಡ್ತಾರೆ. ಅಣ್ಣ ಅದಕ್ಕೆ ಹಂಗದೆ ಹಿಂಗದೆ ಅಂತ ಹಾಂ ನಾನೇನು ಎದ್ರಕ್ಕೆ ಕೊಡಲ್ಲ. ಓರಿ ಕರ ರಿಜೆಕ್ಟ್ ನೋಡಿದ್ದೀನಿ. ಆಮೇಲೆ ಇದ್ರ ಅಮ್ಮ ಇದು ನಮ್ಮ ಓರಿ ತಿರೈತಲ್ಲ ಹಾಂ ಅದ್ರ ಅಮ್ಮ ಇದ್ಮೇಲೆ ನಾನೇನು ಬಂದ ಅವರೇ ಮೇಲೆ ಬಿದ್ದು ಬಿಡ್ಸ್ಕೊತಾರೆ ನಿಜ ಅಣ್ಣ. ಪಕ್ಕ ಇದಕ್ಕೆ ಫಲ. ಇದು ಎಲ್ಲಿಂದ ತಂದಿರಣ್ಣ ನೀವು ಇದನ್ನ? ನಾವು ದೊಡ್ಡ ಮಾಡ್ತಾ ತಂದಿದ್ದು. ಎಷ್ಟಕ್ಕೆ ತಂದ್ರಣ್ಣ ನೀವಾಗ? ಅವತ್ತಿನ ಕಾಲಕ್ಕೆ 1,60,000 ತಗೊಂಡಿದ್ದು. ಇದೇನು ಕೊಡಲ್ಲ ಅಲ್ವಣ? ಇದು ಕೊಡಲ್ಲ, ಅದು ಕೊಡಲ್ಲ. ಕರ್ನಾಟಕ ಚಲೋ ಸತ್ ಮೇಲೆ ಇದೇ ಫಸ್ಟ್ ತಂದಿದ್ದವಣ. ಈಗ ಹುಳಿ ಕಾಳಲ್ಲಿ ಮಿಂಡಿ ಬೀಜ ತಗ್ಲಾಕೊಂಡಿದ್ರಪ್ಪ. ಹೋಣ ನಂಬರ್ 1 ಕರ್ನಾಟಕ ಚಲುವ ಬಿಟ್ರೆ ಓರಿಲ್ಲ ಅಂತ ಮಾಡ್ಕೊಂಡಿದ್ದ. ಹಾಂ ಈಗ ಅದು ತೀರೋದ್ಮೇಲೆ ನಮಗೆ ಇದೆ. ಅದು ನಮ್ಮ ಬ್ರೆಡ್ ಲೈನಲ್ಲಿ ಇರೋದು ಚೋರ್ಪುಟ್ಟಿ ಬ್ರೆಡ್ ಲೈನಲ್ಲಿ ಇದೆ. ಇದೆ ಅಣ್ಣ. ಇದೆ ಓರಿ. ಈಗ ಅದು 200 ಓರಿ ಬ್ರೆಡ್ ಲೈನು ಮಗ. ಇದು ಬಂದು ಕರ್ನಾಟಕ ಚಲನ್ ಮಗ. ಓ ಇದು ನಮ್ಮ ಬ್ರೆಡ್ ಲೈನು. ಹೋಣ ನಮ್ಮ ಬ್ರೆಡ್ ಲೈನಲ್ಲಿ ಇರ್ಬೇಕಿದ್ದು. ಇದನ್ನು ಕೊಡಲ್ಲ ಓರಿನ. ಇದನ್ನು ಕೊಡಲ್ಲ ಅಣ್ಣ? ಕೊಡಲ್ಲ. 8 ಲಕ್ಷ ಹೇಳವ್ರೆ. ಇದನ್ನ ಅಣ್ಣ? ಮೊನ್ನೆ ರಾಣಿ ಬೀಜ ಬನ್ನಿ 8 ಲಕ್ಷಕ್ಕೆ ಕೇಳಿದ್ರು ಓರಿನ. ಕೊಟ್ಟಿಲ್ಲ ಅಣ್ಣ? ಕೊಡಲ್ಲ ಓರಿನ. ಇದೇ ಯಾವ ಬೆಡ್ಲೇನು ಅಂದ್ರಲ್ಲ ಅಣ್ಣ? ಅಣ್ಣ ನಮ್ಮ ಹಳೆ ಬೆಡ್ ಚೋರ್ಪುಟ್ಟಿ ಓರಿ ಇತ್ತು. ಹಾಂ ಅಣ್ಣ ಚೋಟ್ ತುಟ್ಟಿದ್ದು ಓರಿ ಇತ್ತು. ಇವಾಗ ಸಿಆರ್ಸನ್ ಮಗನ್ ತಂದಿವಲ್ಲ ಹಾಂ ಹಂಗೆಲ್ಲ ಉದ್ದಪ್ಪನ ಇತ್ತು. ಅವತ್ತಿನ ಕಾಲಕ್ಕೆ ಹ್ಞೂ ಅದನ್ನ ಬೊಕ್ಸ ಓರಿ ಯಾವಿರ್ಲಿಲ್ಲ. ಹೋಣ ಹ್ಞೂ ಇದು ಎಷ್ಟು ದನಿಗೆ ಬಿಟ್ಟಿದ್ದೀರಿ ಅಣ್ಣ ಈಗ? ಒಂದು 300 ದನಿ ಬಿಟ್ಟಿದ್ದೀವಿ. ಅದಿದ್ದಾಗೆ ಒಂದು 100 ಹಸಿ ಬಿಟ್ಬಿಟ್ಟಿದ್ದ. ಹೋಣ ಇವಾಗ ಅದಿದ್ದಾಗ ತಳ್ಬಾಳ್ ಬೇಕಾದ್ರೆ ಬಿಟ್ಟಿದ್ದ. ಹೋಣ ಹಿಂಸೆ ಮಾಡಿ ಬಿಟ್ಕೊಂಡಿರ್ತಾರೆ. ಇವಾಗ ಅದು ತೀರ್ಕೊಂಡ್ಮೇಲೆ ಒಂದು 350ರಿಂದ 400 ಬಿಟ್ಟು ಒಂದು 500 ಹಸ ಬಿಟ್ಟಿದ್ದೀವಿ. 500 ರಸ ಬಿಟ್ಟಿದ್ದೀರಿ ಅಣ್ಣ? ಏನು ಚಾರ್ಜ್ ಮಾಡ್ತೀರಣ್ಣ ಒಂದು ಹಸಿಗೆ? ಇದಕ್ಕೆ ಬಂದು 800 ಮಾಡಿದ್ದೀವಿ. ಹೋಣ ಕೊಡೋರು 700. ಹಾಂ 600 ಕೊಡ್ತಾರೆ. ಕೆಲವರು 800 ಕೊಡ್ತಾರೆ. 1000 ಕೊಡ್ತಾರೆ. 1000 ಕೊಡ್ತಾರೆ. ಮೊನ್ನೆ ಹಳೆ ಬೀಡಿನ ಬಂದು 2000 ಕೊಟ್ಟು ಬಿಡ್ಸ್ಕೊಂಡ್ರು. ಓ ಹಳೆ ಬೀಡಿನ ದನ ಬಂದಿದ್ದ. ಹಳೆ ಬೀಡಿಂದ ಬಂದಿದ್ದೀರಣ್ಣ? ದೂರದಾರೆ ಜಾಸ್ತಿ ಲೈಟ್ ಮಾಡ್ತಾವ್ರೆ. ಹೋಣ ಓರಿ ಒಳ್ಳೆ ಅಂತ. ಹಾಂ ಹತ್ರದಾರು ಹಿಂದೆ ಮುಂದೆ ನೋಡ್ತಾರೆ. ನಿಜ ಅಣ್ಣ. ಅವ್ರ ತಾವ 800, ಅವ್ರ ತಾವ 600. ಹಾಂ ಯಾಕೆ 500 ಕೊಟ್ಟರು ಎಂತ ಓರಿನ ಬಿಡ್ತಾರೆ ಅಂತಾರೆ. ಹಾಂ ನಾವು ಒಳ್ಳೇದ್ ಮಾಡಿಕತ್ತೀವಿ. 100 ಹಿಂದೆ ಮುಂದೆ ಇಸ್ಕತ್ತೀವಿ ಕಾಸು. ನಿಜ. ನಮ್ಗೆ ಮಾಡೋದು ಒಳ್ಳೆ ಚಟ್ಟ ಕಟ್ಟಾಕೊಂಡ್ರು ಕರ ಬಿಡ್ತವೆ. ಹೋಣ ಒಳ್ಳೆ ಕಟ್ಟಾಕೊಂಡ್ರು ಬಿಡ್ತಾವೆ. ಒಳ್ಳೆ ಕಟ್ಟಾಕೊಂಡ್ರೆ ಬಡವರು ಒಂದು 50,000 ಕರ ಮಾಡಿದಾಗ ನಿಜ ಅಣ್ಣ ಅವ್ರಿಗೂ ಒಂದು ಒಳ್ಳೆ ಉಪಯೋಗ ಆಯ್ತದೆ. ಅವ್ರಿಗೂ ನಾ ಕಾಸು ಸಿಕ್ತಂಗೆ ಆಯ್ತು. ಸಿಗ್ತದೆ. ಕಮ್ಮಿ ದುಡ್ಡು ಓರಿ ಮಾಡಿಕೊಂಡ್ರೆ ಕರ ಹುಟ್ಟಲ್ಲ, ಹೆಸರು ಬರಲ್ಲ ಅವ್ರಿ. ಸುಮ್ಮನೆ ಯಾತಗೋ ಕರ ನಮ್ ಇಷ್ಟು ಹೆಸರು ಮಾಡ್ಬೇಕಂದ್ರೆ ಹೋಣ ದುಡ್ಡು ನಾವು ಮಕ ನೋಡ್ತಿದ್ರೆ ಕೊಡೋಕೆ ಒಳ್ಳೆ ಓರಿ ತಗೊಳೋಕೆ ಹೆಸರು ಮಾಡ್ದೋ. ಹೋಣ ಇಲ್ಲಾಂದ್ರೆ ಹೆಸರು ಎಲ್ಲಿ ಬರ್ತಿತ್ತು? ನಿಜ ಅಣ್ಣ. ಈಗ ನಮ್ ಗೌಡ್ರು ಎಲ್ಲರೂ ಬನ್ನಿ ಚಿಕನ್ ಅಂತ ಕರ್ಕೊಂಡಿಸ್ಕೊತಾರೆ. ನಾವು ಹ್ಞೂ ಅಂತ ಸಾವುಕಾರಲ್ಲ, ಅಂತ ಬಡವರಲ್ಲ. ಏನೋ ತಕ್ ಮಟ್ಕಿದ್ದೀವಿ. ನಿಜ ಅಣ್ಣ. ನಮ್ ಗೌಡನ್ಗೆ ಎಲ್ಲಾದ್ರೂ ಮರ್ಯಾದೆ. ಓರಿ ಇರೋದಕ್ಕೆ ಮರ್ಯಾದೆ ಕಾರಣ. ಒಳ್ಳೆ ಓರಿ ಕಟ್ಟಕ್ಕೆ ಈಗ ಎಲ್ಲ ಕಡಲಲ್ಲಿ ಕರ ಹುಟ್ಟದ ಮೇಲೆ ನೋಡ್ಕೊಂಡು ತಗೋತಾರೆ ಹೆಸರು ಮಾಡಕ್ಕೆ. ಹಂಗ್ ತಗೊಳಲ್ಲ. ಹಾಲಲ್ಲೇ ಕರ ಹುಟ್ಟುತ್ತದೆ ಅಂತ ತಗೊಳ್ಳೋದು. ನಿಜ ಅಣ್ಣ. ಈಗ ಹಾಲಲ್ಲಿ ಓರಿ ತಗೊಂಡಾಗ 10 ವರ್ಷ ಮಡಿಕೋಬಹುದು. ಕಡಲ್ ಓರಿ ತಗೊಂಡು ಏನ್ ಮಾಡ್ತೀವಿ? 2 ವರ್ಷ 3 ವರ್ಷ ಮಡಿಕೋಬಹುದು. ನಿಜ ಅಣ್ಣ. ನಾವು ಓರಿ ಲೈಟ್ ಮಾಡಿ ತಗೊಂಡು ನಾವು ಹಾಕಿ ಬಿಚ್ಚಲ್ಲ. ನಿಜ. ಕರ ಹುಟ್ಟುತ್ತದೆ ಅಂತ ತಗೊಂಡ್ಮೇಲೆ ಇನ್ ಕೊಡಲ್ಲ. ಓರಿ ತಗೊಳಕ್ಕೂ ಎದುರ್ಕೋತಾರೆ. ಹಾಂ ಓರಿ ತಗೊಳಕ್ಕೂ ನಾವು ಅಷ್ಟೇ ದುಡ್ಡು ಕೊಟ್ಟು ತಗೋತೀವಿ. ಮುಂದೆ ಕೊಟ್ಟು ತಗೋತೀವಿ ದುಡ್ಡು. ಹೋಣ ಓರಿ ಕರ ಹುಟ್ಟುತ್ತದಲ್ಲ, ಕರ ಹುಟ್ಟು ಪಾಸ್ ಆದ್ಮೇಲೆ ಅದೇ ಪಾಸ್ ಆಗ್ತದೆ. ಅದೇ ಕಷ್ಟ. ಹೋಣ ಸಾಕದು ಸಾಕಕ್ಕೆ ಅಂತಂದ್ರೆ ಇದು 6 ಲಕ್ಷ ಕೇಳಿದ್ರು ಕೆಂಗಲ್ ಮುಂದೆಗೆ. ಹೋಣ ಕೊಟ್ಟಿಲ್ಲ. ಇದು ಕೊಟ್ಟಿದ್ರೆ ನಾವು ಇವಾಗ ಹುಚ್ಚಿರಾಗ್ಬಿಡವು. ಕೇಳ್ತವ್ರೆ ಕೊಟ್ಟಿಲ್ಲ ಒಟ್ಟಿನಲ್ಲಿ. ಅವಾಗ 6 ಲಕ್ಷ ಕೇಳಿದ್ರು, ಇವಾಗ 8 ಲಕ್ಷ ಕೇಳ್ತವ್ರೆ. ಓ ರಾಣಿ ಬಿದ್ಮೇಲೆ ಬಂದು 8 ಲಕ್ಷ ಕೇಳಿದ್ರು. ಮೊನ್ನೆ ಒಂದು ವಾರದಲ್ಲಿ ಅದು ಓರಿ ವ್ಯಾಪಾರ ಆದ್ಮೇಲೆ ಅದು ತಗೊಂಡಿದ್ದೀರ ಕೊಡಿ ಈಗ ಅಂತ. ಹೋಣ ನಾವು ಕೊಡಲ್ಲ. 10 ಲಕ್ಷ ಕೊಟ್ಟರು ಕೊಡಲ್ಲ. 2 ಕೊಡಲ್ಲ. 2 ಬೇಕು ಓರಿ ಅಂತ ಮಾಡ್ಕೊಂಡಿದ್ವಿ. ಇದಲ್ಲೂ ಅಣ್ಣ? ಅಲ್ಲಿ 2 ಈಗ ಎರಡಲ್ಲ? ಈಗ 2 ಎರಡಲ್ಲಿ ಇದು ಒಳ್ಳೆ ಸೈಜ್. ಕೆಂಗಲಲ್ಲಿ ಒಂದಲ್ಲಿ ಬಿದ್ದಿದ್ದು. ಹೋಣ ಇವಾಗ ಮೊನ್ನೆ ಒಂದು 2 ತಿಂಗಳ ಹಿಂದೆ ಬಿದ್ದಿದೆ. ಇನ್ನೇನು ಅಲ್ಲೂ ಒಂದು ಬಂದಿಲ್ಲ. ಅಲ್ಲ ಸಮಕ್ಕೆ ಬಂದಿದೆ. ಹೋಣ ಇನ್ನು ತಡೀತದೆ. ಒಂದು ವರ್ಷದಲ್ಲಿ ತಡೆದ್ರೆ ಒಳ್ಳೇದು. ಎರಡಲ್ಲಿ ಹಿಂಗೈತೆ ಅಂದ್ರೆ ಭಾರಿ ಹೈಟು ಆಯ್ತು. ದಾನನ ಬಗ್ಸಿ ಬಿಡಕ್ಕಲ್ಲ. 10 ತಾಸ ಬಂದ್ರೆ 10 ನಿಮಿಷದಲ್ಲಿ ಕಳ್ಸಿ ಹೋಗ್ಬೋದು. ದಿನಕ್ಕೆ ಎಷ್ಟೆಷ್ಟಿಗೆ ಬಿಡ್ತೀರಣ್ಣ? 5 ಕಟ್ತದೆ.
5 ಕಟ್ತೀರಾ? 6 ಕಟ್ತದೆ, 8 ಕಟ್ತದೆ. ಕೆಲವು ಜನ ಅವತ್ತು ಓರಿ ಕಾಲಿಟ್ಟಲ್ಲಿ 10 ಜನ ಬಂದು 10 ಜನ ಒಂದೇ ಮೇಂಟೆನೆನ್ಸ್ ಮಾಡಿ ಅದು ರೇಟ್ ಆಗ್ಬಿಡ್ತೀನಿ ಕಾಲು. ಹ್ಞೂ ಅಲ್ಲಿಂದ ಈಚೆಗೆ 4, 5, 7, 8 ಮೊನ್ನೆ 8 ಬಂದಿದ್ದಾರೆ. ಅಣ್ಣ ಓರಿ ವ್ಯಾಪಾರ ಮಾಡಕ್ಕೆ ಹೋಗಿ ನಾವು ಇರಲಿಲ್ಲ. ಒಂದು 4 ಕೊಟ್ಟೋಗಿದ್ದು, ಸಾಯಂಕಾಲ ಒಂದು 4 ಕೊಟ್ಟು. ಸರಿ, ನಿಮ್ಮ ನಂಬರ್ ಹೇಳಿ ನನಗೆ. 900 ಹಾಂ 844 ಹಾಂ 2811. ಸರಿ ಅಣ್ಣ.